ಈ ನಡುವೆ ನಾಳೆ ಮೈಸೂರಿನಲ್ಲಿ ನಟ ದರ್ಶನ್ ಅವರನ್ನ ಕರ್ಕೊಂಡು ಹೋಗಿ ಖಾಸಗಿ ಹೋಟೆಲ್ನಲ್ಲಿ ಸ್ಥಳ ಮಹಜರನ್ನ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ. ನಾಳೆ ಮೈಸೂರಿನಲ್ಲಿ ನಟ ದರ್ಶನ್ ಅವರ ಮುಂದೆ ಮಹಜರಾಗುತ್ತೆ. ಅಂದರೆ ಮೈಸೂರಿನಲ್ಲಿ ಈ ಸ್ಟಾರ್ ಹೋಟೆಲ್ನಲ್ಲಿ ಅವರು ಉಳ್ಕೊಂಡಿದ್ರಲ್ಲ, ಆ ರೂಮ್ನಲ್ಲಿ ಪಂಚನಾಮೆ ಮಾಡ್ತಾರೆ. ಯಾಕೆಂದರೆ ಸ್ವಾಮಿ ಕೊಲೆಯ ಬಳಿಕ ಮೈಸೂರಿಗೆ ತೆರಳಿದ್ರು ದರ್ಶನ್. 3 ದಿನಗಳ ಕಾಲ ಸ್ಟಾರ್ ಹೋಟೆಲ್ನಲ್ಲಿ ದರ್ಶನ್ ಅವರು ಉಳ್ಕೊಂಡಿದ್ರು. ಸೊ ಅವ್ರು ಇದ್ದಂತಹ ರೂಮ್ನಲ್ಲಿ ಮಹಜರ್ ನಡೆಸ್ತಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ ಇದೆ. ಕೇವಲ ರೂಮ್ ಮಾತ್ರ ಅಲ್ಲ, ಐ ಥಿಂಕ್ ಅವರ ಕಾರು ನೀವೇನು ನೋಡ್ತಾ ಇದ್ದೀರಲ್ಲ, ಈ ಕಾರನ್ನು ಕೂಡ ಮಹಜರ್ ಮಾಡ್ತಾರೆ. ಯಾಕೆಂದರೆ ಅವತ್ತೊಂದಿನ ಕಾರನ್ನು ಇವರು ಮುಂದೆ ಅಂದರೆ ಹೋಟೆಲ್ ಮುಂಭಾಗದಲ್ಲೇ ನಿಲ್ಲಿಸಿ ಬಂದಿದ್ದರು. ಸೊ ಈಗ ಅದನ್ನು ಸೀಸ್ ಕೂಡ ಮಾಡಿದ್ದಾರೆ, ಮತ್ತು ರೂಮನ್ನು ಸೀಸ್ ಮಾಡಿದ್ದಾರೆ. ಯಾರಿಗೂ ಕೂಡ ಅವತ್ತಿಂದ ರೂಮನ್ನು ಕೊಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೈಸೂರಿನಿಂದ KP ನಾಗರಾಜ್ ಜಾಯ್ನ್ ಆಗ್ತಾ ಇದ್ದಾರೆ. KP, ಈಗ ಏನಾದರೂ ಇಂಟಿಮೇಷನ್ ಬಂದಿದೆಯಾ ಹೋಟೆಲ್ನವರಿಗೆ ಈ ಥರ ನಾವು ಪಂಚನಾಮೆ ಮಾಡೋದಕ್ಕೆ ಬರ್ತಾ ಇದ್ದೀವಿ ಅಂತ? ಮಾಡಿದರೆ ಎಲ್ಲೆಲ್ಲಿ ಮಾಡಬಹುದು ಅಂತ ಇನ್ನೂ ಕೂಡ ಅಧಿಕೃತವಾಗಿ ಯಾವುದೇ ರೀತಿಯಂಥ ಮಾಹಿತಿಗಳು ಹೋಟೆಲ್ವರೆಗೂ ಕೂಡ ಬಂದಿಲ್ಲ ಮತ್ತು ಇಲ್ಲಿಯ ಸ್ಥಳೀಯ ಪೊಲೀಸರಿಗೂ ಕೂಡ ಬಂದಿಲ್ಲ. ಬಹುತೇಕ ಬೆಂಗಳೂರಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಜರ್ಗಳು ಏನಿದಾವೋ ಅವೆಲ್ಲದನ್ನು ಕೂಡ ಮುಗಿಸಿ ಅಂತಿಮವಾಗಿ ಮೈಸೂರಿಗೆ ಬರುವಂತಹ ಸಾಧ್ಯತೆಗಳೇ ಕಾಣ್ತಾ ಇದ್ದಾವೆ. ಬಹುತೇಕ ನಾಳೆ ಬರ್ಬೋದು ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಏನು ಈ ಒಂದು ಸ್ಥಳ ಮಾಜರು ಈ ಒಂದು ಪ್ರಕರಣಕ್ಕೆ ಭಾಳ ಮುಖ್ಯ ಅನ್ನುವಂಥ ಪರಿಸ್ಥಿತಿಗಳೇನೂ ಇಲ್ಲ. ಆದರೆ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂಥದ್ದು ಪೊಲೀಸರ ಒಂದು ತನಿಖೆಯ ಒಂದು ಭಾಗವಾಗಿರುತ್ತೆ. ಹಾಗಾಗಿ ಯಾವಾಗ ಈ ಒಂದು ಪ್ರಕರಣ ನಡೆದಂಥ ರಾತ್ರಿಯೇ ದರ್ಶನ್ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ದರು ಮತ್ತು ಮೈಸೂರಿಗೆ ಬಂದು ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು ಅನ್ನುವಂಥ ಖಚಿತ ಮಾಹಿತಿಗಳಿದ್ದಾವೆ. ಈ ಕಾರಣಕ್ಕೋಸ್ಕರವಾಗಿ ಅವತ್ತಿನಿಂದ ಆ ರೂಮ್ ಕೂಡ ಸೀಸ್ ಆಗಿದೆ. ಬಹುತೇಕ ನಾಳೆಗೆ ಪೊಲೀಸರು ಬಂದು ಆ ಒಂದು ರೂಮ್ನಲ್ಲಿ ಸಿಗುವಂತಹ ಸಾಕ್ಷಿಗಳೇನು ಅನ್ನೋಂಥದ್ದರ ಸಂಗ್ರಹ ಮಾಡುವಂಥದ್ದು. ಎರಡನೇದಾಗಿ ಅವರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಂತಹ ಕಾರನ್ನು ಕೂಡ ಈಗಾಗಲೇ ಒಂದು ರೀತಿಯಾಗಿ ಅದನ್ನು ಸಪ್ರೇಟಾಗಿ ಪಾರ್ಕಿಂಗನ್ನು ಮಾಡಲಾಗಿದೆ. ಅದನ್ನು ತಮ್ಮ ವಶಕ್ಕೆ ಪಡೆಯುವಂಥದ್ದು ಅಥವಾ ಅದನ್ನು ಜಪ್ತಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಬಹುತೇಕ ಇದನ್ನು ನಾಳೆ ಮಾಡುವಂಥ ಸಾಧ್ಯತೆಗಳಿದೆ. ನಾನು ಆಗಲೇ ಹೇಳಿದಂತೆ ಇಡೀ ಪ್ರಕರಣದಲ್ಲಿ ಇದರ ಒಂದು ಸ್ಥಳ ಮಾಜರು ಬಹಳ ಮುಖ್ಯ ಏನೂ ಅಲ್ಲ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಪ್ರಮುಖವಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಾಜರಗಳನ್ನ ಮುಗಿಸಿ ಮೈಸೂರಿಗೆ ಬರಲಾಗುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP ತಮ್ಮೆಲ್ಲ ಮಾಹಿತಿಗೆ. ಯಾರು ಗೊತ್ತು, ಏನೋ ಬಲವಾದ ಒಂದು ಎವಿಡೆನ್ಸೇ ಸಿಗ್ಬೋದು ಅವರಿಗೆ ರೂಮಲ್ಲಿ. ಆಮೇಲೆ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ. ಏನು ಸಿಗಲಿಲ್ಲ ಅಂದರೂ ಪ್ರಯತ್ನವನ್ನು ಪಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇಲ್ಲೆಲ್ಲ ಮುಗಿಸ್ಕೊಂಡು ಮೈಸೂರಿಗೆ ಕರ್ಕೊಂಡು ಹೋಗಿ ಈಗ ಶುಕ್ರವಾರ ಅವರ ಕಸ್ಟಡಿ ಅಂತಿಮವಾಗ್ತಾ ಇರ್ತಕ್ಕಂಥದ್ದು. ಇನ್ನೂ ಟೈಮ್ ಇದೆ. ಹಾಗಾಗಿ ನಾಳೆ ಅವ್ರನ್ನ ಕರ್ಕೊಂಡು ಹೋಗಿ ಆ ಹೋಟೆಲ್ನಲ್ಲಿ ಹೋಟೆಲ್ ರೂಮು ಮತ್ತು ಕಾರು ಎಲ್ಲವನ್ನು ಕೂಡ ಮಹಜರ್ ಮಾಡ್ತಾರೆ.